ವರ್ಕ್ಶೀಟ್ಸ್ ನೀವು ಬೆಳಗಾವಿ ಕೇಳ್ಕೊಂಬರ್ರಿ ಎಷ್ಟು ಸ್ಕೂಲ್ನಾಗ ವರ್ಕ್ಶೀಟ್ಸ್ ಮಾಡ್ತಾರೆ ಅಂತೇಳಿ. ಧಾರವಾಡದಾಗ ಕೇಳ್ಕೊಂಬರ್ರಿ. ವರ್ಕ್ಶೀಟ್ಸ್ ಮರೆತುಬಿಟ್ಟಿವಿ ನಾವು. ಒಂದು ಪಾಠದ ಕೊನೆಗೆ 4 ಪ್ರಶ್ನೆ ಇರ್ತಾವೆ. ಒಂದು ಈ ಮನಃಶಾಸ್ತ್ರದ ಅಸೋಸಿಯೇಷನ್ ಅದ, ಸೈಕ್ಯಾಟ್ರಿಸ್ಟ್ ಅಂತ ಇರ್ತಾರೆ, ಈ ಮನೋವ್ಯಾಧಿ ಗುಣ ಮಾಡುವಂಥವ್ರು. ಅವ್ರ ಬಗ್ಗೆ ಭಾಳ ಹೆದರಿಕ್ತಾನೆ. ಅವ್ರದ್ದೆಲ್ಲ ಒಂದು ಅಸೋಸಿಯೇಷನ್ ಅದ. ಪ್ರಪಂಚದ ಎಲ್ಲ ಮನೋವ್ಯಾಧಿ ಗುಣ ಮಾಡುವಂಥ ವೈದ್ಯರೆಲ್ಲ ಒಂದು ಅಸೋಸಿಯೇಷನ್ ಮಾಡ್ಕೊಂಡಾರ. ಅವರೊಂದು ರಿಸರ್ಚ್ ಮಾಡಿದ್ರು 2000 ಇಸ್ವಿಗೆ. ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ. ಎ ಯಂಗ್ ಪ್ರಿನ್ಸಿಪಲ್, ಎ ವೆರಿ ಯಂಗ್ ಪ್ರಿನ್ಸಿಪಲ್ ಆ್ಯಂಡ್ ಎ ಯಂಗ್ ಟೀಮ್ ಆಫ್ ಟೀಚರ್ಸ್ ಡೂಯಿಂಗ್ ಎ ಮಿರಾಕಲ್ ಇನ್ ಎ ಸ್ಮಾಲ್ ಪ್ಲೇಸ್ ಲೈಕ್ ಬೈಲಹೊಂಗಲ್. ಬೈಲಹೊಂಗಲ್ ಅಂತ ಸಣ್ಣ ಊರೊಳಗೆ ಆ ಬೆಂಗಳೂರಿನಾಗ ಯಾವುದೇ ಶಾಲೆ ಕಾಂಪಿಟೇಷನ್ ಮಾಡ್ಬೋದು ಅಂತ ಮಟ್ಟದಲ್ಲಿ ಶಿಕ್ಷಣ ಕೊಟ್ಟಿದ್ದಾರೆ ಅನ್ನೋ ಸಂತೋಷ ಆಗ್ತದೆ. ಇಟ್ಸ್ ಎ ವೆರಿ ಗುಡ್ ಎಜುಕೇಶನ್ ದೇ ಆರ್ ಗಿವಿಂಗ್. ಅದು ದಮಣಿಗೆ ಅವ್ರು ಏನು ಮಾಡಿದ್ರು, ಬರೀ 10th ತನಕ ಆದ್ರೆ ಮುಂದೆ ಗತಿ ಏನು, ಹುಡುಗರು ಎಲ್ಲಿ ಹೋಗ್ಬೇಕು ಮುಂದೆ. ಆಮೇಲೆ ತಿವಾರಿ ಅವರು ಚಂದ ಹೇಳಿದರು, ನಮ್ಮ ಹುಡುಗರು ಬರೀ ನೌಕರಿಯಿಂದ ಹೋಗೋದು ಬೇಡ, ಬುದ್ಧಿವಂತರಿರ್ತಾರೆ ನಮ್ಮ ಹುಡುಗರು, ನೌಕರಿ ಹುಡ್ಕೊಂಡು ಹೋಗ್ಬೇಡ್ರಿ, ನೌಕರಿ ಸೃಷ್ಟಿ ಮಾಡುವಂಥ ಶಕ್ತಿ ಹುಡುಗರಿಗೆ ಅದ, ನೌಕರಿ ಸೃಷ್ಟಿ ಮಾಡಬೇಕು ಅವ್ರು. ಅದಕ್ಕಂತ ಹೇಳಿ ದಮಣಿಗೆ ಅವ್ರು 3 ವರ್ಷದಿಂದ ಹಿಡ್ಕೊಂಡು ಒಂದು ಕಾಲೇಜ್ ಮಾಡಬೇಕು ಅಂತ ಮಾಡ್ಯಾರ, ಕಿಮ್ಸ್ ಅಂತ ಹೇಳಿ, ಕಲ್ಪವೃಕ್ಷ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ. BBA BCA ಪ್ರೋಗ್ರಾಮ್ಸ್ ಮಾಡಬೇಕು, ಅದು ಮುಂದೆ MBA ಆಗಬೇಕು. ಒಂದು ಕಲ್ಪನೆ ಮಾಡ್ಕೋರಿ ಅಂತಾರೆ, ಬೈಲಹೊಂಗಲ್ದಾಗ ಯಾರು ಬರ್ತಾರೆ ರೀ MBA BBA ಅಂದ್ ಮಂದಿ ಭಾಳ ನೆಗೆಟಿವ್. ನಾನು ಹೇಳಿದೆ, ನೀವು ಹರಿಯಾಣ ಬಾರ್ಡರ್, ದಿಲ್ಲಿ ಬಾರ್ಡರ್ದೊಳಗೆ ಪಿಲಾನಿ ಅಂತ ಒಂದು ಊರದು, ಏನೇನೇನೇನೂ ಇಲ್ಲ ಅಲ್ಲಿ. ಬ್ಯಾಸಿಗಾಗ ಮೈಯಾನ್ ರಕ್ತ ಚಿಮ್ಮೋಟ್ ಬಿಸಿಲು ಇರ್ತದೆ, ಥಂಡಿ ಒಳಗೆ ರಕ್ತ ಚಿಮ್ಮೋಟ್ ಥಂಡಿ ಇರ್ತದೆ, ಬರೀ ಉಸುಕಿನ ಗಾಳಿ, ಏನೇನೂ ಇಲ್ಲ. ಅಲ್ಲಿ ಬಿರ್ಲಾ ರೋನ್ ಶಾಲೆ ಕಟ್ಟಿದ್ರು, ಬಿರ್ಲಾ ಸ್ಕೂಲ್ ಕಟ್ಟಿದ್ರು, ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮಾಡ್ಯಾರ ಈಗ, ಬಿಟ್ಸ್ ಪಿಲಾನಿ ಅಂತ, ಬಿರ್ಲಾ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸಸ್ ಅಂತೇಳಿ. ಅದು ಒಂದಕ್ಕೆ ಅಂಥೇಳಿ ಪ್ರಪಂಚದ ಮೂಲೆಯಿಂದ ಜನ ಬರ್ತಾರೆ. ಒಂದು ಪಿಲಾನಿ ಒಳಗೆ ಜಗತ್ತಿನ ಮೂಲೆ ಜನ ಬರ್ತಿರ್ಬೇಕಾದ್ರೆ ಬೈಲಹೊಂಗಲಿಗೆ ಬರಲಿಕ್ಕೆ ಅಂತ ಆಸ್ರಿ ಅವ್ರಿಗೆ. ಇಟ್ ಶುಡ್ ಹ್ಯಾಪನ್ ಇನ್ ದ ಇಯರ್ಸ್ ಟು ಕಮ್. ಇಟ್ ಶುಡ್ ಹ್ಯಾಪನ್ ಇನ್ ದ ಇಯರ್ಸ್ ಟು ಕಮ್. ಯಾವಾಗಲೂ 2 ಬೇಕಾಗ್ತಾವ, ಒಂದು ಇಚ್ಛಾಶಕ್ತಿ, ಒಂದು ಕ್ರಿಯಾಶಕ್ತಿ, 2 ಬೇಕಾಗ್ತಾವ. ಇಚ್ಛಾಶಕ್ತಿ ಅವ್ರದ್ದು ಮಾಡಬೇಕು ಅಂತ ಹಠ ಅದ, ಮಾಡಬೇಕೇನೋ, ಈ ನೆಲದ ಋಣ ಅದ ಅವ್ರಿಗೆ, ಮಾಡಬೇಕು ಅಂತದ. ನನಗೆ ಉತ್ತರ ಕರ್ನಾಟಕದವ ನಾನು, ಅದರಿಂದ ನನ್ನ ಕಡೆಯಿಂದ ಧ್ವಂಸ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ, ಕಟ್ಟವ್ರಿಗೆ ಸಹಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಹೇಳಿದೆ, ಇಫ್ ಯು ವಾಂಟ್ ಟು ಬಿಲ್ಡ್ ಎನ್ ಇನ್ಸ್ಟಿಟ್ಯೂಷನ್ ಐ ವಿಲ್ ಬಿ ನೆಕ್ಸ್ಟ್ ಟು ಯು, ಐ ಸಿಟ್ ವಿತ್ ಯು ಅಂಡ್ ಡೂ ಇಟ್. ಒಂದು ಸಂಸ್ಥೆ ಕಟ್ಟೋಣ ಅಂತ. ಆ BBA BCA ಕೋರ್ಸ್ ಶುರು ಆಗ್ತದೆ. ಹುಡುಗರು ನಮ್ಮಲ್ಲಿ ಹೆಂಗೆ ಆಗ್ಬೇಕಂದ್ರೆ, ನೌಕರಿ ಬೇಡ್ರಿ ನಮಗೆ, ಹೊಸ ಸೃಷ್ಟಿ ಮಾಡ್ತೀನಿ, ಎಂಟರ್ಪ್ರಿನರ್ ಆಗ್ತೀನಿ, ಇನ್ನೊಬ್ಬ ತಿವಾರಿ ಆಗ್ಬೇಕಲ್ಲಿ ಹೋಗಿ 50,000 ಮಂದಿ ಕೆಲಸ ಕೊಡ್ತಾರೆ ತಿವಾರಿ ಅವರು. ಇನ್ನೊಬ್ಬ ತಿವಾರಿ ಅದು ಎಷ್ಟು ಮಂದಿ ನೌಕರಿ ಸಿಗ್ತದೆ ಹೇಳಿ. ಬರ್ಬೇಕಾದ್ರೆ ಬೆಳಗ್ಗೆ ಕಾರಣಾಗ ಹೇಳ್ತಿದ್ರು ಅವರು, ಇಲ್ಲಿ ಮಾಡ್ಬೇಕ್ರಿ, ಧಾರವಾಡದಾಗ ಮಾಡಬೇಕು, ಬೆಳಗಾವಿನಾಗ ಮಾಡ್ಬೇಕು ನಮ್ಮ ಸಂಸ್ಥೆ ಎಲ್ಲ. ಎಷ್ಟು ಮಂದಿ ನೌಕರಿ ಕೊಡ್ಲಿಕ್ಕಾಗ್ತದೆ? ಸಾಧ್ಯದ ಅಂತ ಕೆಲಸ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ. ಕೊನೆಗೆ ಒಂದು ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ಭಗವದ್ಗೀತೆ ಹೇಳಬೇಕಾದ್ರೆ ಮೊದಲೊಂದು 10 ಧ್ಯಾನ ಶ್ಲೋಕ ಅಂತ ಹೇಳ್ತಾರೆ. ಅದರ ಒಂದು ಶ್ಲೋಕ ನನಗೆ ಬಹಳ ಮನಸ್ಸಿಗೆ ಮುಟ್ಟಿದ್ದು ಅಂದರೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಅರ್ಥ ಬಹಳ ಸುಲಭದ. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ, ದೇವಕಿ ಪರಮಾನಂದಂ, ತಾಯಿ ದೇವಕಿಗೆ ಸಂತೋಷ ಕೊಟ್ಟ, ಕಂಸ ಚಾಣೂರನ ಕೊಂದು ಹಾಕಿದ, ಜಗದ್ಗುರು ಅವನು ಅಂತ ಹೇಳ್ತಾರೆ. ನನಗೆ ಅದು ಅರ್ಥ ಬೇರೆ ರೀತಿ ಆಗ್ತದೆ. ಆತ ಮನಸ್ಸು ಸ್ವಲ್ಪ ಇದ್ರೆ ಎಷ್ಟು ಅನುಕೂಲ ಆದೀತು ಅಂತ. ಈ ಪದ್ಯ ನನಗೇನು ಹೇಳ್ತದೆ ಅಂದರೆ, ಒಬ್ಬ ಮನುಷ್ಯ ಬದುಕಿದ್ರೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತದೆ. ದೇವಕಿ ಪರಮಾನಂದಂ, ತಾಯಿಗೆ ತುಂಬ ಸಂತೋಷ ಕೊಟ್ಟಂತ ಕೃಷ್ಣ. ಎಷ್ಟು ಮಂದಿ ಮಕ್ಕಳು ತಂದೆ ತಾಯಿಗೆ ಸಂತೋಷ ಕೊಡ್ತಾರೆ ಹೇಳ್ರಿ ಈಗ? ಅದನ್ನು ಕಲಿಬೇಕು ನಾನು. ಒಬ್ಬ ಮನುಷ್ಯ ದೊಡ್ಡವನಾಗಬೇಕಾದ್ರೆ ತನ್ನ ತಂದೆ ತಾಯಿ ಮರ್ಯಾದೆ ಕೊಡೋದನ್ನು ಕಲಿಬೇಕು. ಅದನ್ನ ಈ ಶಾಲೆ ಕಲಿಸಿರುತ್ತೆ. ಯು ಮಸ್ಟ್ ಟೀಚ್ ರೆಸ್ಪೆಕ್ಟ್ ಟು ದ ಚಿಲ್ಡ್ರನ್, ಹೌ ಟು ರೆಸ್ಪೆಕ್ಟ್ ದೇರ್ ಪೇರೆಂಟ್ಸ್ ಅಟ್ ಹೋಮ್. ತಂದೆ ತಾಯಿ ಸಂತೋಷ ಕೊಡ್ಬೇಕು. ಬಹಳ ಮಂದಿ ಹೇಳ್ತಾರೆ, ಅವ್ವ ಅಪ್ಪಗೆ ನೀವು ಓಲ್ಡ್ ಏಜ್ ಹೋಮ್ನಾಗಿರು, ಮನೆಯಾಗಿರ್ಬೇಡ, ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ನೀನು ಇರಬೇಡ. ಅವ್ವ ಅಪ್ಪ ಭಾರ ಆಗ್ತದೆ ಮನುಷ್ಯಗಲ್ಲ. ಅಂದ್ರೆ ಆ ಮನುಷ್ಯ ಪಡ್ಕೊಳ್ಳೋ ಶಿಕ್ಷಣ ಅಲ್ಲ ಅದು. ವಸುದೇವ್ ದೇವಕಿ ಪರಮಾನಂದಂ, ಮನೆಗೆ ಒಳ್ಳೆಯವನಾಗಿರ್ಬೇಕು ಮೊದಲ. 2ನೇ ನಂಬರ್ ಏನು? ಕಂಸ ಚಾಣೂರ ಮರ್ದನಂ, ಸಮಾಜಕ್ಕೆ ಕಂಟಕರಾದಂತಹ ಚಾಣೂರ ಕಂಸರನ್ನ ಕೊಂದು ಹಾಕಿದವ ಅಂತ. ಅಂದ್ರೆ ಮನುಷ್ಯ ಬದುಕಿದ ತನ್ನ ಮನೆಯವರಿಗೂ ಒಳ್ಳೇದಾಗಬೇಕು, ತಾನು ಬದುಕಿದಂಥ ಸಮಾಜಕ್ಕೂ ಒಳ್ಳೆ ಕೆಲಸವನ್ನು ಮಾಡ್ಬೇಕಾಗ್ತದೆ. ಇದಕ್ಕಿಂತ ಮುಖ್ಯ ಕೃಷ್ಣ ಒಂದೇ ಜಗದ್ಗುರು. ಅವನೇನ್ ಮಾಡ್ತಾನಂದ್ರೆ ತಾನು ಮನೆಗೂ ಒಳ್ಳೆಯವನಾಗಿದ್ದ, ಬದುಕಿರೋ ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡಿದ, ತಾನು ಹೋದ ಮೇಲೆ ಬರುವಂತ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟು ಹೋದ, ಬಿಟ್ಟು ಹೋದ ಅಂತ. ಆ 3 ಮಾಡ್ಬೇಕಾದ್ರೆ 2 ಕಾರಣ ಆಗ್ತಾರ ಅಂತ ಹೇಳ್ತಾರೆ. ಒಂದು ಜೀವ ಕೊಟ್ಟಂತ ತಂದೆ ತಾಯಿ, ಶಿಕ್ಷಣ ಕೊಟ್ಟಂತ ಗುರುಗಳು, 2 ಸೇರ್ ಮಾಡಿದ್ರೆ ಸಾಧನೆ ಆಗ್ತದೆ. ನನ್ನ 2 ಸ್ನೇಹಿತರಿದ್ದಾರೆ, ಹೋದ ವಾರನೇ ನನ್ನ ಮಾತು ಕೇಳಿದ್ದಾರೆ ಅವರು. ಆ ಕಥೆ ನಾನು ಬಳಸಿ ಬಹಳ ಮುಟ್ಟಿಬಿಡ್ತು. ಐ ಬಿಕೇಮ್ ವೆರಿ ಇಮೋಷನಲ್ ಲಾಸ್ಟ್ ಟೈಮ್. ಐ ಹೋಪ್ ಐ ನಾಟ್ ವಿತ್ ಇಟ್ ಟುಡೇ. ಆ ಕಥೆ ಹೇಳಬೇಕು ಅಂತ ಇಷ್ಟ ಆಗಿದೆ, ಹೇಳಿ ಮುಗಿಸ್ತೀನಿ ನಾನು.
ಯಾಕೆ ಹೇಳ್ತೀನಿ ಮಾತನ್ನಂದ್ರೆ, ಇಂಜಿನಿಯರ್ಸ್ ಇದ್ದಾರೆ, ಬ್ರಿಡ್ಜ್ ಬೀಳ್ತಾವ ಅಂತ ಹೇಳಿದೆ. ಜ್ಞಾನ ಅದ, ಬಟ್ ಆಟಿಟ್ಯೂಡ್ ಬರಲಿಲ್ಲ. ಎರಡು ಮಾತದ, ಗುಡ್ ಆ್ಯಂಡ್ ಗ್ರೇಟ್ ಅಂತ. ಅವ್ರ ಸಹಕಾರಿಗೂ ಸಹಾಯ ಮಾಡಿ, ಇಬ್ಬರು ಸಹಕಾರದಿಂದ ಶಾಲೆ, ನನಗೊಂದು ಆಸೆ ಅಂದರೆ ಇನ್ನು 15-20 ವರ್ಷದಾಗ ಆಲ್ ಓವರ್ ಇಂಡಿಯಾ ಪೀಪಲ್ ಶುಡ್ ಟಾಕ್ ಅಬೌಟ್ ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್. ಥ್ಯಾಂಕ್ ಯು ಸೊ ಮಚ್. I also request Sri Hemant Kittur to present a memento to Dr. Karjigi, our guest of honor.